ರಾಮದುರ್ಗ ಪಟ್ಟಣದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಚರಕ ಪಯಣ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಘಟಕ ಹಾಗೂ ನಾಟ್ಯ ಯೋಗ ಟ್ರಸ್ಟ್ ಸಾಲಾಪುರ ಇವರ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ರಾಮದುರ್ಗದಲ್ಲಿ ಹಮ್ಮಿಕೊಂಡ ಚರಕ ಪಯಣ ಕಾರ್ಯಕ್ರಮವನ್ನು ಅತಿಥಿಗಳಾದ ಎಂಎಸ್ ಸಕ್ರಿ ನಿಕಟಪೂರ್ವ ತಾಲೂಕು ಕಸಾಪ ಅಧ್ಯಕ್ಷರು ಮಾತನಾಡಿದರು. ಗಾಂಧೀಜಿ ತತ್ವಗಳು ಇಂದಿನ ಜನಾಂಗಕ್ಕೆ ಮಾರ್ಗದರ್ಶಿಯಾಗಿವೆ. ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಮಂತ್ರಗಳೊಂದಿಗೆ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟ ಇವರು ಭಾರತದ ಹಳ್ಳಿಗಳಲ್ಲಿ ಗುಡಿ ಕೈಗಾರಿಕೆ ಉಳಿಸಲು ಚರಕದಿಂದ ನೂಲು ತೆಗೆದು ಬಟ್ಟೆಯನ್ನು ನೇಯುವುದನ್ನು ತಾವೇ ಮೊದಲು ಆರಂಭಿಸಿದರು. ಅಂತ ಇದುಗೂ ಸಹಿತ ಸುಮಾರು ಜನರು ಬಟ್ಟೆಯನ್ನು ನೇಯುವ ಮೂಲಕ ಇಂದಿಗೂ ಸಹಿತ ಜೀವನ ನಡೆಸುತ್ತಿದ್ದಾರೆ. ಅತಿಥಿಗಳಾದ ರಾಜಶೇಖರ್ ಶರವಡಿ ಮಾತನಾಡುತ್ತಾ, ಗುಡಿ ಕೈಗಾರಿಕೆ, ಗ್ರಾಮೀಣಾಭಿವೃದ್ಧಿ, ಸರ್ವೋದಯ ಸಮನ್ವಯ ತತ್ವಗಳು ಇಂದು ನಮಗೆ ದಾರಿದೀಪವಾಗಿದೆ. ಯಾವುದೇ ಹಿಂಸೆ ಇಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಶಾಂತಿಯಿಂದ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟ ಗಾಂಧೀಜಿಯವರು ಸರ್ವ ಧರ್ಮಗಳ ಐಕ್ಯತೆಯ ಪ್ರತೀಕವಾಗಿರುವ ಮಹಾತ್ಮರು ಎಂದು ಹೇಳಿದರು. ಸಮುದಾಯ ರಾಮದುರ್ಗ ಘಟಕದ ಅಧ್ಯಕ್ಷರಾದ ಆರ್ಯ ಮೂಲಿಮನಿ ಮಾತನಾಡುತ್ತಾ, ಜಗತ್ತಿಗೆ ಶಾಂತಿ ಮಂತ್ರ ನೀಡಿದ ಗಾಂಧಿಯವರು ಕೂಡ ಬಡ, ದೀನ, ದಲಿತ, ನಿರ್ಗತಿಕರ ಧ್ವನಿಯಾಗಿ ಅವರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಪ್ರತಿಪಾದಿಸಿದರು. ಗಾಂಧೀಜಿ ಎಂದರು. ಲಾಲ್ ಸಾಹೇಬ್ ನದಾಫ್ ಹಾಗೂ ಸಂಗಡಿಗರು ಚರಕ ಹುಟ್ಟು ಹಾಗೂ ಬೆಳೆದು ಬಂದ ದಾರಿಯನ್ನ ಮಕ್ಕಳಿಗೆ ವಿವರವಾಗಿ ಪ್ರಾತ್ಯಕ್ಷಿತೆ ಮೂಲಕ ತಿಳಿಸಿಕೊಟ್ಟರು. ಕಲಾ ತಂಡದವರು ಗೀತೆಯನ್ನ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಿಮ್ಮಣ್ಣ ಬಂಡಿವಡ್ಡ ಶಾಲಾ ಪ್ರಧಾನ ಗುರುಗಳು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆವೈ ಪಾಟೀಲ್, ಐಪಿ ಮುಳ್ಳೂರ್, ಸಿಆರ್ಪಿಗಳಾದ ಬಿಯು ವೆರಗದಾರ್, ಬಿಎ ಹರ್ಜನ್, ಶಾಲಾ ಶಿಕ್ಷಕರು, ಶಿಕ್ಷಕಿಯರು ಉಪಸ್ಥಿತರಿದ್ದರು. ಎಸ್ಎಂ ಕಲ್ಲೂರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಲ್ಲಪ್ಪ ಪೂಜಾರಿ ಸ್ವಾಗತಿಸಿದರು. ಎಸ್ಎಂ ಸೊರಟಿ ವಂದಿಸಿದರು. ಶಾಲಾ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗಾಂಧೀಜಿಯವರ ಬಗ್ಗೆ ರಕ್ತ ಮಾಂಸಗಳಿಂದ ತುಂಬಿದ ಇಂಥ ವ್ಯಕ್ತಿಯೊಬ್ಬ ಎಂದಾದರೂ ಈ ಭೂಮಿಯ ಮೇಲೆ ನಡೆದಾಡಿದ್ದ ಎನ್ನುವುದನ್ನು ಮುಂದಿನ ಪೀಳಿಗೆಗಳು ನಂಬುವುದು ಕಷ್ಟ. ಎಂತ ಅದ್ಭುತವಾದ ಮಾತುಗಳು. ಯಾರದು? ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥದ್ದು. ಬಸವಣ್ಣನವರ ಕುರಿತು ಗಾಂಧೀಜಿಯವರು ಮಾತನಾಡ್ತಾರೆ. ಬಸವಣ್ಣನವರು 800 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಆಚರಿಸಿ ಹೇಳಿದಂತ ತತ್ವಗಳೆಲ್ಲವನ್ನು ನನಗೆ ಪಾಲಿಸಲಿಕ್ಕೆ ಆಗುವುದಿಲ್ಲ. ಅವುಗಳಲ್ಲಿ 2 ಮಾತ್ರ ನಾನು ಪಾಲಿಸಿದ್ದೇನೆ. ಒಂದು ಅಸ್ಪೃಶ್ಯತೆ, ಇನ್ನೊಂದು ಕಾಯಕ ತತ್ವ ಅನ್ನೋದನ್ನ ಬಸವಣ್ಣನವರನ್ನ ಕುರಿತು ಗಾಂಧೀಜಿಯವರು ಹೇಳಿದ್ದು ಬಹಳ ಮಂದಿ ಗೊತ್ತಿದೆ. ನೋಡ್ರಿ, ಬಸವನಾಡಿನಲ್ಲಿ ಹುಟ್ಟಿದ ನಾವೆಲ್ಲ. ಅದಕ್ಕೆ ಇವತ್ತಿನವರೆಗೂ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳು ಬೇಕಾದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಮೊನ್ನೆ ಒಂದು 6 ತಿಂಗಳ ಹಿಂದೆ ಇವತ್ತು ಬಸವಣ್ಣನವರು ಏನ್ ಘೋಷಣೆ ಮಾಡಿದ್ರೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕನು ಆಚರಿಸಿ ಹೇಳಿದ, ಬರೇ ಹೇಳಿದಲ್ಲ, ನಡೆದು ನುಡಿದಂತಹ ತತ್ವಗಳಲ್ಲಿ 2 ಮಾತ್ರ ಮಹಾತ್ಮ ಗಾಂಧೀಜಿಯವರು ಅನುಸರಿಸಲಿಕ್ಕೆ ಸಾಧ್ಯ ಆಗಿರೋದ್ರೆ ಅವರು ಎಂಥ ತತ್ವಗಳನ್ನು ಹೇಳಿರಬಹುದು. ಅದಕ್ಕೆ ನಾವು ನಿಮಗೆ ಏನಾರು ಹೇಳಬೇಕಾದ್ರೆ ಅಟ್ಲೀಸ್ಟ್ ನಮಗೆ ಏನ್ ನಡೆದೇವು ಅಷ್ಟೇ ಹೇಳಬೇಕು.